ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆರ್ಟಿಕ್ ಬೈ ಪೂಜಾಗೆ ಸ್ವಾಗತ ಮಾಡುತ್ತೇನೆ. ನಾನು ಇವತ್ತಿನ ವಿಡಿಯೋನಲ್ಲಿ 3 ಕಲರ್ಸನ್ನು ಹೇಗೆ ಬ್ಲೆಂಡ್ ಮಾಡಬೇಕಂತ ಹೇಳಿದ್ದೀನಿ. ಹಾಗೆ ಒಂದು ನ್ಯೂ ಮೆಥಡನ್ನು ಹೇಳಿದ್ದೀನಿ, 2 ಕಲರ್ಸನ್ನು ಹೇಗೆ ಬ್ಲೆಂಡ್ ಮಾಡಬೇಕಂತ. ನೀವು ಇನ್ನೂ ಫಸ್ಟ್ ಪಾರ್ಟನ್ನು ನೋಡಿಲ್ಲ ಅಂದರೆ ಬ್ಲೆಂಡಿಂಗ್ ಹೇಗೆ ಮಾಡೋದಂತ ಅದನ್ನು ಫಸ್ಟ್ ನೋಡಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. Without wasting any time, let's start this video. ನಾನಿಲ್ಲಿ ಫ್ಲ್ಯಾಟ್ ಬ್ರಷನ್ನು ಯೂಸ್ ಮಾಡ್ತಿದ್ದೀನಿ ಬ್ಲೆಂಡ್ ಮಾಡಲಿಕ್ಕೆ. ಹಾಗೆ ನಾನಿಲ್ಲಿ ಕಲರ್ಸನ್ನು ವರ್ಮಿಲಿಯನ್ ಹ್ಯೂ, ಕ್ರೋಮ್ ಯೆಲ್ಲೋ ಮತ್ತು ಪರ್ಷಿಯನ್ ಬ್ಲೂವನ್ನು ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಬ್ಲೂ ಕಲರ್ಗೆ ಸ್ವಲ್ಪ ವೈಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಕ್ಯಾನ್ವಾಸ್ ಮೇಲೆ. ಇದರಲ್ಲಿ ನಾನು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿದ್ದೀನಿ, 1 ಡ್ರಾಪನ್ನು. ಡೈರೆಕ್ಟಾಗಿ ಯೂಸ್ ಮಾಡಬೇಡಿ. ನೀವು ಇನ್ನೂ ಫಸ್ಟ್ ಬ್ಲೆಂಡಿಂಗ್ ಪಾರ್ಟನ್ನು ನೋಡಿಲ್ಲ ಅಂದರೆ ಅದನ್ನು ಫಸ್ಟ್ ನೋಡಿ. ಅದರಲ್ಲಿ ನಾನು ಏನು ಮಿಸ್ಟೇಕನ್ನು ಮಾಡಬಾರ್ದು ಮತ್ತು ಕರೆಕ್ಟಾಗಿ ಹೇಗೆ ಬ್ಲೆಂಡ್ ಮಾಡಬೇಕಂತ ಹೇಳಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಈಗ ನಾನು ರೆಡ್ ಕಲರ್ನ ತೊಗೊಂಡಿದ್ದೀನಿ. ಸೇಮ್ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇವೆರಡನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ ಒಂದು ಬೇರೆ ಬ್ರಷಿಂದ. ಈಗ ನೆಕ್ಸ್ಟ್ ನಾನು ಯೆಲ್ಲೋ ಕಲರನ್ನು ತೊಗೊಂಡಿದ್ದೇನೆ. ಅದನ್ನು ಒಂದು ಡಿಫ್ರೆಂಟ್ ಬ್ರಷ್ ಯೂಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ನಾನು ವಾಟರನ್ನು ಮಿಕ್ಸ್ ಮಾಡಿದ್ದೀನಿ. ಹಾಗೆ ಇವೆರಡು ಕಲರ್ಸನ್ನು ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು ಡ್ರೈ ಬ್ರಷನ್ನು ತಗೊಳ್ತಿದ್ದೀನಿ. ಅದರಲ್ಲಿ ಯಾವ ಕಲರ್ಸು ಇರಬಾರ್ದು ಮತ್ತು ಬ್ರಷ್ ಕಂಪ್ಲೀಟಾಗಿ ಡ್ರೈ ಇರಬೇಕು. ಅದರಿಂದ ನಾನು ಲೇಯರ್ ಬೈ ಲೇಯರ್ ಬ್ಲೆಂಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಫಸ್ಟ್ ಲೈಟ್ ಕಲರಿಂದ ಡಾರ್ಕ್ ಕಲರ್ಗೆ ಹೋಗಬೇಕು. ನಾನು ಯೆಲ್ಲೋಯಿಂದ ಹೋಗ್ತಾ ಇದ್ದೀನಿ ಮೇಲೆ ಡಾರ್ಕ್ ಶೇಡ್ ಕಡೆ. ನೀವು ನೋಡ್ಬೋದು ಇದೆಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ನಾನೀಗ ಇಲ್ಲಿ 2 ಕಲರನ್ನು ಬ್ಲೆಂಡ್ ಮಾಡೋದು ಹೇಳ್ತೀನಿ. ನಾನು ಇದಕ್ಕೆ ಬರ್ನ್ಟ್ ಅಂಬರ್ ಮತ್ತು ಆಕರ್ ಯೆಲ್ಲೋ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ವಾಟರನ್ನು ಆ್ಯಡ್ ಮಾಡಿಬಿಟ್ಟಿದ್ದೆ. ಇದರಿಂದ ಅದು ಕ್ಯಾನ್ವಾಸ್ ಶೀಟ್ ಎದ್ದು ಕಾಣ್ತಿದೆ. ಈ ಥರ ಮಿಸ್ಟೇಕ್ ಮಾಡಬೇಡಿ. ಓನ್ಲಿ 1 ಅಥವಾ 2 ಡ್ರಾಪ್ಸ್ ಅಷ್ಟೇ ವಾಟರ್ ಮಿಕ್ಸ್ ಮಾಡಿ. ನಾನು ಅದನ್ನು ಮಿಸ್ಟೇಕ್ ಕರೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ಜಾಸ್ತಿ ಬಣ್ಣನ ತೊಗೊಂಡಿದ್ದೀನಿ, ಅದಕ್ಕೆ ಕಡಿಮೆ ನೀರನ್ನು ಆ್ಯಡ್ ಮಾಡಿದ್ದೀನಿ. ಈಗ ನಾನು ಇದನ್ನ ಫುಲ್ ಶೀಟನ್ನು ಕವರ್ ಮಾಡ್ತೀನಿ. ಈ ಕಲರಿಂದ ಬರ್ನ್ಟ್ ಅಂಬರ್ ಯೂಸ್ ಮಾಡಿದ್ದೀನಿ ಇಲ್ಲಿ ನಾನು. ನಾವು ಈ ಥರನೂ ಬ್ಲೆಂಡ್ ಮಾಡ್ಬೋದು, ಆದರೆ ಕಲರ್ಸ್ಗಳು ಆಲ್ಮೋಸ್ಟ್ ಸೇಮ್ ಇರಬೇಕು. ಈಗ ನಾನು ಬರ್ನ್ಟ್ ಅಂಬರ್ ಮತ್ತು ಯೆಲ್ಲೋ ಆಕಾರ ತೊಗೊಂಡಿದ್ದೀನಿ. ಇವೆರಡು ಮರ್ಜ್ ಆದರೆ ಅವು ಈವನ್ ಆಗಿ ಕಾಣುತ್ತೆ. ಆ ಥರ ಕಲರ್ಸ್ ಇದ್ದರೆ ನೀವು ಫಸ್ಟು ಬೇಸಾಗಿ ಒಂದು ಕಲರನ್ನು ಆ್ಯಡ್ ಮಾಡ್ಬೋದು. ಆಮೇಲೆ ಅದರ ಮೇಲೆ ಇನ್ನೊಂದು ಕಲರನ್ನು ಬ್ಲೆಂಡ್ ಮಾಡ್ಕೊತ ಹೋಗ್ಬೋದು. ಹೀಗೆ ನಾನು ಈವನ್ ಆಗಿ ಬೇಸ್ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೀನಿ.
ಈಗ ಬೇಸ್ ಕಲರ್ ಮೇಲೆ ನಾನು ಯೆಲ್ಲೋ ಆಕರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕೆಳಗಡೆ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ಮೇಲೆ ಬ್ಲೆಂಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ನೀವು ಲೈನ್ ಬೈ ಲೈನ್ನೇ ಬ್ಲೆಂಡ್ ಮಾಡಿ. ನಾನು ಸ್ವಲ್ಪ ಯೆಲ್ಲೋ ಆಕರನ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಗೆ ನಾನು ಸ್ವಲ್ಪ ಬರ್ನ್ಟ್ ಅಂಬರನ್ನು ಜಾಸ್ತಿ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲಿನ ಸೈಡು, ಸ್ವಲ್ಪ ಡಾರ್ಕ್ ಕಾಣಲಿಕ್ಕೆ. ಹಾಗೆ ಅದನ್ನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇವೆರಡು ಕಲರ್ ಎಷ್ಟು ಇವನ್ ಆಗಿ ಕಾಣ್ತಾ ಇದೆ. ಹಾಗೆ ನಾನು ಇಲ್ಲಿ ಒಂದು ಡ್ರೈ ಬ್ರಷನ್ನು ತಗೋತಿದ್ದೀನಿ. ಇದರಲ್ಲಿ ಯಾವ ಕಲರ್ಸು ಇಲ್ಲ. ಇದರಿಂದ ನಾನು ಬ್ಲೆಂಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೀಟಾಗಿ ಕಾಣುತ್ತೆ ಪೇಂಟಿಂಗ್ ಮತ್ತು ಬ್ಲೆಂಡ್ ಈವನ್ ಆಗಿ ಆಗುತ್ತೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ನಿಮಗೆ 2 ಕಲರ್ ಮತ್ತು 3 ಕಲರ್ ಹೇಗೆ ಬ್ಲೆಂಡ್ ಮಾಡೋದು ಅಂತ ತಿಳಿದಿದೆ ಅಂತ ನಾನು ತಿಳ್ಕೊತೀನಿ. ಆದರೂ ನಿಮಗೇನಾದರೂ ಅರ್ಥವಾಗಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ನಾನು ನಿಮ್ಮ ಡೌಟನ್ನು ಸಾಲ್ವ್ ಮಾಡಲು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.